ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಟೋಲ್ ದರ ಹೆಚ್ಚಳ ಮಾಡಲಾಗಿದೆ. ಇಂದಿನಿಂದಲೇ ಹೊಸ ದರ ಜಾರಿ ಮಾಡಲಾಗಿದೆ. ಗರಿಷ್ಠ ₹5, ₹25 ಏರಿಕೆ ಮಾಡಲಾಗಿದೆ. ಮೊದಲು ₹345 ಇತ್ತು ಟೋಲ್ ದರ, ಈಗ ₹355ಗೆ ಏರಿಕೆ ಮಾಡಲಾಗಿದೆ. ಗಣಂಗೂರು ಟೋಲ್, ಕಣಮಿಣಕೆ ಟೋಲ್ ಪ್ಲಾಜಾ ಎರಡೂ ಟೋಲ್ಗಳಲ್ಲೂ ಒಂದೇ ಮಾದರಿಯಲ್ಲಿ ದರ ಏರಿಕೆ ಮಾಡಲಾಗಿದೆ. ಇಂದಿನಿಂದಲೇ ಅನ್ವಯವಾಗ್ತಾ ಇದೆ ಹೊಸ ಟೋಲ್ ದರ. ಮೊದಲು ₹345 ಇದ್ದಂತಹ ಟೋಲ್ ದರ ಈಗ ₹355ಗೆ ಏರಿಕೆ ಮಾಡಲಾಗಿದೆ. ಹೊಸ ದರ ಜಾರಿ ಮಾಡಲಾಗಿತ್ತು. ಕನಿಷ್ಠ ₹5, ₹25 ಏರಿಕೆ ಮಾಡಲಾಗಿದೆ. ಗಣಂಗೂರು ಟೋಲ್ ಹಾಗೂ ಕಣಮಿಣಕೆ ಟೋಲ್ ಪ್ಲಾಜಾದಲ್ಲಿ ಈಗಾಗಲೇ ದರ ಏರಿಕೆಯನ್ನ ಜಾರಿ ಮಾಡಲಾಗಿದೆ. ಎರಡೂ ಟೋಲ್ಗಳಲ್ಲೂ ಒಂದೇ ಮಾದರಿಯಲ್ಲಿ ದರ ಹೆಚ್ಚಿಸಲಾಗಿದೆ. ಇಂದಿನಿಂದಲೇ ಅನ್ವಯವಾಗ್ತಾ ಇದೆ ಹೊಸ ಟೋಲ್ ದರ. ಟೋಲ್ ರೇಟ್ ಜಾಸ್ತಿ ಆಗಿದೆ ಅಂತ ಇದು ಮಾಡ್ತಾ ಇರೋದು. ಯಾಕೆಂದರೆ ಡಿಸ್ಟೆನ್ಸ್ 120 ಕಿಲೋಮೀಟ್ರಿಗೆ ಜಾಸ್ತಿ ಆಗೇ ಆಗುತ್ತೆ ಟೋಲ್. ಹೌದಾ, ಈ ಸಾರ್ವಜನಿಕರಿಗೆ ತೊಂದರೆನೇ ಇದು. ಬೇರೆ ಸಬ್ ರೋಡ್ ಇದ್ರೆ ಒಂಥರ ಏನಾದ್ರು ಇದು ಮಾಡ್ಬೋದಾಯ್ತು. ಪ್ರತಿ ವರ್ಷ ಕೂಡ ಈ ದರದಲ್ಲಿ ಹೌದೌದು, ವರ್ಷ ಮಾಡ್ತಾನೆ ಇರ್ತಾರೆ. ಗೌರ್ಮೆಂಟ್ ಅವ್ರು ಇದಕ್ಕೆ ಏನಾದ್ರು ಇದು ಮಾಡಲೇಬೇಕು ಸರ್. ವಾಹನ ಸವಾರರಿಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಸರ್ ಇದರಿಂದ? ಅವ್ರಿಗೇನೋ ಸೌಲಭ್ಯ ಏನು ಮಾಡಿಕೊಡಲ್ಲ ಇವರು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಅಂದರೆ ಅದಕ್ಕೆ ಹೇಳಿದ್ರೆ ಬೇರೆ ಥರ ಇದು ಹೇಳ್ತಾರೆ. ಅದಕ್ಕೆ ಇಂಥವಕ್ಕೆಲ್ಲ ಕಡಿವಾಣ ಹಾಕೋಕ್ಕೆ ಗೌರ್ಮೆಂಟಿಂದ ಮಾಡ್ಬೋದು. ಇವತ್ತಿನಿಂದ ಹೊಸ ಆರ್ಥಿಕ ವರ್ಷ ಪ್ರಾರಂಭ ಆಗ್ತಾ ಇದೆ. ಇದರ ಜೊತೆಗೆ ಟೋಲ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ವಾಹನ ಸವಾರರಿಗೆ ಅದರ ಬಿಸಿ ತಡ್ತಾ ಇದೆ. ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಟೋಲ್ ಪ್ಲಾಜಾ ಬಳಿ ಇದ್ದೀನಿ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನ ಟೋಲ್ ಪ್ಲಾಜಾ ಇದು. ಇದೇ ರೀತಿಯಾಗಿ ರಾಮನಗರದ ಬಿಡದಿ ಬೆಳೆದಿರ್ತಕ್ಕಂಥ ಕಣಮಿಣಿಕೆ ಟೋಲ್ ಕೂಡ ಇದೆ. ಅಂದರೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಎರಡು ಟೋಲ್ಗಳನ್ನು ಅಳವಡಿಸಲಾಗಿದೆ. ಪ್ರತಿನಿತ್ಯವೂ ಕೂಡ ಸಾವಿರಾರು ವಾಹನಗಳು ಈ ಟೋಲ್ ಮುಖಾಂತರ ಸಂಚರಿಸ್ತವೆ. ಆದರೆ ಇವತ್ತಿನಿಂದ ಆ ಟೋಲ್ ದರದಲ್ಲೂ ಕೂಡ ಬದಲಾವಣೆ ಆಗಿದೆ. ಸ್ವಲ್ಪ ರೇಟ್ ಜಾಸ್ತಿ ಆಗಿರ್ತಕ್ಕಂಥದ್ದು ವಾಹನ ಸವಾರರಿಗೆ ಸಹಜವಾಗಿ ಅದರ ಬಿಸಿ ಕೂಡ ತಡ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಟೋಲ್ ಪ್ಲಾಜಾ ಬಳಿ ಹೊಸ ರೇಟ್ ಕಾರ್ಡನ್ನು ಈಗಾಗಲೇ ಟೋಲ್ನ ಸಿಬ್ಬಂದಿಗಳು ಅಳವಡಿಸಿರ್ತಕ್ಕಂಥದ್ದು ಅದನ್ನು ನಾವು ಗಮನಿಸ್ತಾ ಹೋದರೆ ಆ ಕಾರ್ಗಳಿಗೆ ಹಿಂದೆ ಇದ್ದಂಥ ರೇಟು ₹170, ಆದರೆ ಇವತ್ತಿನಿಂದ ಅದರ ದರ ₹175ಗೆ ಏರಿಕೆ ಆಗ್ತಾ ಇದೆ. ಅದೇ ರೀತಿಯಾಗಿ ಲಘು ವಾಹನ ಮಿನಿ ಬಸ್ಸು ₹275 ಇತ್ತು, ಅದು ₹280ಗೆ ಏರಿಕೆ ಆಗಿರ್ತಕ್ಕಂಥದ್ದು. ಇನ್ನು ಬಸ್ಸು ಟ್ರಕ್ ಏನಿದೆ ಅದರ ರೇಟು ₹270 ಇತ್ತು, ಈಗ ₹585 ಆಗಿದೆ. 3 ಆಕ್ಸೆಲ್ನ ವಾಣಿಜ್ಯ ವಾಹನಗಳೇನಿದೆ ಅಂದರೆ ಹೆವಿ ವೆಹಿಕಲ್ಸ್ಗಳು, ಸರಕು ಸಾಗಣೆ ಮಾಡತಕ್ಕಂಥ ವೆಹಿಕಲ್ಸ್ಗಳಲ್ಲಿ ಭಾರಿ ಏರಿಕೆಯನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ₹600 ಇದ್ದಂಥ ರೇಟ್ ಈಗ ₹640 ಏರಿಕೆಯಾಗಿದೆ. ಮತ್ತು ಒಂದು 4ರಿಂದ 6 ಆಕ್ಸೆಲ್ಗಳ ವಾಹನ ಏನಿತ್ತು ಅದು ₹900 ಇದು ₹920ಗೆ ಏರಿಕೆ ಆಗಿರ್ತಕ್ಕಂಥದ್ದು. ಅಂದರೆ 7ಕ್ಕಿಂತ ಹೆಚ್ಚು ಆಕ್ಸೆಲ್ನ ವಾಹನಗಳು ಅಂದರೆ ಭಾರಿ ವಾಹನಗಳೇನಿದೆ ಸರಕು ಸಾಗಾಣಿಕೆಯ ವಾಹನಗಳು ಅದರ ರೇಟು ₹1095 ಇದ್ದಿದ್ದು ₹1120ಗೆ ಏರಿಕೆ ಆಗಿರ್ತಕ್ಕಂಥದ್ದು. ಅಂದರೆ ₹5ರಿಂದ ₹25ವರೆಗೆ ಕೂಡ ಎಲ್ಲ ರೀತಿಯ ವಾಹನಗಳ ಮೇಲೆ ಏರಿಕೆಯನ್ನು ನಾವಿಲ್ಲಿ ನೋಡ್ಬೋದಾಗಿರ್ತಕ್ಕಂಥದ್ದು. ಅಂದರೆ ಸಹಜವಾಗಿ ₹5 ಕಾರು ಮತ್ತು ಜೀಪ್ಗಳ ಮೇಲೆ ಏರಿಕೆ ಆದರೆ ಒಂದು ಸರಕು ಸಾಗಾಣಿಕೆ ಏನು ಮಾಡ್ತಾರೆ ಒಂದು ಭಾರಿ ವೆಹಿಕಲ್ಗಳು ಅದರ ಮೇಲೆ ಭಾರಿ ಏರಿಕೆಯನ್ನು ನಾವಿಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು. 15, 20, ₹25 ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿರ್ತಕ್ಕಂಥದ್ದು ಸರಕು ಸಾಗಣೆ ಮಾಡುವಂತಹ ವೆಹಿಕಲ್ಗಳು ಹೇಳ್ತಾರೆ. ಅದಕ್ಕೆ ದೊಡ್ಡ ಮಟ್ಟದ ಹೊಡೆತ ಅಂತಲೇ ಹೇಳ್ಬೋದಾಗಿರ್ತಕ್ಕಂಥದ್ದು. ಒಂದು ಕಡೆ ಇವತ್ತಿನಿಂದ ಹೊಸ ಆರ್ಥಿಕ ವರ್ಷ ಪ್ರಾರಂಭ ಆಗ್ತಾ ಇದ್ದರೆ ಅದರ ಜೊತೆಗೆ ಬೆಲೆ ಏರಿಕೆ ಬಿಸಿ ಕೂಡ ವಾಹನ ಸವಾರಿಗೆ ತರ್ತಾ ಇರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಇರ್ತಕ್ಕಂಥ ಗಣಂಗೂರು ಟೋಲ್ ಪ್ಲಾಜಾದಲ್ಲೂ ಕೂಡ ಆ ಬೆಲೆ ಏರಿಕೆನ ಎಫೆಕ್ಟನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯನ್ ನ್ಯೂಸ್ ಸೋನಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.